ನಮಸ್ತೆ ಕರ್ನಾಟಕ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು, ನಮ್ಮ ರೈತರ ಮೇನ್ ಬೆನ್ನೆಲುಬೇ ಈ ಹೈನುಗಾರಿಕೆ. ನಮ್ಮ ಅಕ್ಕಪಕ್ಕದಲ್ಲಿ ತುಂಬ ಕೇಳ್ತಿರ್ತೀವಿ, ಒಂದು ಟೈಮ್ಗೆ ಯಾವ್ದಾದ್ರು 5 ಲೀಟ್ರ್ ಹಾಲು ಕೊಡೋ ಹಸು ಯಾವ್ದಾರು ಇದ್ರೆ ಹೇಳಿ, 6 ಲೀಟ್ರ್ ಹಾಲು ಕೊಡೋ ಹಸು ಯಾವ್ದಾರು ಇದ್ದರೆ ಹೇಳಿ ತಗೋಬೇಕು ಅಂತ ಕೇಳಿರ್ತೀರಲ್ವಾ. ಸೊ ಆ ಥರ ಹಸ್ಗಳ ನಾವು ಮನೇಲೇ ಕೂತ್ಕೊಂಡು ನಮ್ಮ ಮೊಬೈಲಲ್ಲೇ ನೋಡೋ ಥರ ಈಗ ಹೊಸ್ದಾಗಿ ಒಂದು ಆ್ಯಪ್ ಲಾಂಚ್ ಆಗಿದೆ. ಅದ್ರ ಬಗ್ಗೆ ಹೇಳಬೇಕು ಅಂತಲೇ ಕೂಡ ಈ ವಿಡಿಯೋ ಮಾಡ್ತಾ ಇರೋದು. ಆ ಆ್ಯಪ್ ನೇಮ್ ಬಂದೆ ಗೋಕಲ್ಪ. ಇದು ನೀವು ಪ್ಲೇಸ್ಟೋರಲ್ಲಿ ಹುಡ್ಕೋದ್ರೆ ಸಿಗುತ್ತೆ. ನಾನು ಅದರ ಲಿಂಕು ಕೂಡ ಕಳಿಸಿರ್ತೀನಿ, ಅದನ್ನ ಬೇಕಾದ್ರೆ ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು. ನೀವು ಈ ಆ್ಯಪ್ ಓಪನ್ ಮಾಡಿದ ತಕ್ಷಣವೇ ಈ ಥರ ಯಾರ್ಯಾರು ರೈತರು ತಮ್ಮ ಹಸ್ಗಳು ಮಾರೋದಕ್ಕೆ ಪೋಸ್ಟ್ ಮಾಡಿರ್ತಾರೆ, ಆ ಹಸ್ಗಳ ಫೋಟೋಸು ವಿತ್ ಲೀಸ್ಟ್ ಎಲ್ಲ ನಿಮ್ಮ ಮುಂದೆ ಕಾಣ್ತಿರೋ ರೀತಿ ಅದರಲ್ಲಿ ನೀವು ಎಲ್ಲ ಥರ ತಳಿ ಕೂಡ ನೋಡ್ಬೋದು. ಹಳ್ಳಿ ಕರು, ಹಾಲ್ ಬ್ಲಾಕು, ಜರ್ಸಿ, HF, ಹಾಗೆ ಈಗ ಟ್ರೆಂಡಲ್ಲಿರೋ ಹಳ್ಳಿ ಕಾರ್ ಹಸ್ಗಳು, ಇವೆಲ್ಲ ನಿಮಗೆ ಏನು ಈ ಸ್ಕ್ರೀನಲ್ಲಿ ಕಾಣ್ತಾ ಹೋಗುತ್ತೆ. ಈ ಬಂದಿರೋ ಲೀಸ್ಟಲ್ಲಿ ನಿಮಗೆ ಯಾವ ಹಸು ಇಷ್ಟ ಆಗುತ್ತೋ ಆ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಪೋಸ್ಟ್ ಡೀಟೇಲ್ಸ್ ಓಪನ್ ಅಂದರೆ ಹಸ್ಕೊಳ್ದು ಫೋಟೋಸು, ಆ ಹಸಿಗೆ ಎಷ್ಟು ಪ್ರೈಸಾಗಿ ಕೋಟ್ ಮಾಡಿದ್ದಾರೆ, ಹಸಿಗೆ ಎಷ್ಟು ಏಜ್ ಆಗಿದೆ, ಅದು ದಿನಕ್ಕೆ ಎಷ್ಟು ಲೀಟ್ರು ಹಾಲು ಕೊಡೋ ಕೆಪಾಸಿಟಿ ಇದೆ, ಅದು ಎಷ್ಟನೇ ಸೂಲು, 2ನೇ ಸೂಲು, 3ನೇ ಸೂಲು, ಅಕಸ್ಮಾತ್ ಅದು ಪ್ರೆಗ್ನೆಂಟ್ ಆಗಿದೆ, ಎಷ್ಟು ಮಂತ್ ಪ್ರೆಗ್ನೆಂಟ್ ಆಗಿದೆ, ಅದು 4ಅಲ್ಲಾಗಿದೆಯೋ 6ಅಲ್ಲಾಗಿದೆಯೋ ಎಲ್ಲ ಡೀಟೇಲ್ಸು ಕೂಡ ಆ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಕಾಣ್ತಾ ಹೋಗುತ್ತೆ. ನೀವು ಇದನ್ನ ನೋಡ್ಬೋದು ನೀವು ಈ ಒಂದು ಪೋಸ್ಟಲ್ಲಿ. ಹಾಗೆ ಕಸ್ಟಮರು ಆ ಒಂದು ಹಸುವಿನ 4-5 ಫೋಟೋಸ್ ಕೂಡ ಅಪ್ಲೋಡ್ ಮಾಡಿರ್ತಾರೆ. ನೀವು ಹಂಗೆ ಸ್ಕ್ರಾಲ್ ಮಾಡಿದ್ರೆ ಆ ಒಂದು 3-4 ಫೋಟೋಗಳು ಕೂಡ ನೀವು ಜೂಮ್ ಮಾಡಿ ಕೂಡ ನೋಡ್ಬೋದು. ಹಾಗೆ ನೀವು ಡೈರೆಕ್ಟಾಗಿ ಅದನ್ನ ಯಾರು ಪೋಸ್ಟ್ ಮಾಡಿರ್ತಾರೋ ರೈತರು, ಓನರು, ಅವ್ರಿಗೆ ಡೈರೆಕ್ಟ್ ಮೆಸೇಜ್ ಕೂಡ ಹಾಕ್ಬೋದು. ಏನು ಈ ಹಸು ಸಿಗುತ್ತಾ, ಯಾವ ಪ್ಲೇಸಲ್ಲಿರುತ್ತೆ, ನೀವು ಪ್ರೈಸ್ ಏನಾದರೂ ಕಮ್ಮಿ ಮಾಡ್ತೀರಾ ಅಂತ ಡೈರೆಕ್ಟಾಗಿ ಮೆಸೇಜ್ ಮಾಡು ಕೂಡ ಕೇಳ್ಬೋದು. ಇಲ್ಲಾಂದರೆ ಡೈರೆಕ್ಟಾಗಿ ಅಲ್ಲಿಗೆ ಕಾಲ್ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಕಾಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಅವ್ರಿಗೆ ನಂಬರ್ ಕಾಲ್ ಹೋಗುತ್ತೆ. ಹೀಗೆ ಕಾಲ್ ಮಾಡಿ ಕೂಡ ಹಸಿನ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಬೋದು. ಹಾಗೆ ಆ ಹಸು ಯಾವ ಊರಲ್ಲಿ ಪೋಸ್ಟ್ ಮಾಡಿದರೆ ಅಂದರೆ ಆ ಹಸು ಪೋಸ್ಟ್ ಮಾಡಿರೋ ಊರು ಯಾವುದು ಅಂತ ಕೂಡ ಅದರಲ್ಲೇ ಮೆನ್ಷನ್ ಆಗಿರುತ್ತೆ, ಅದು ಕೂಡ ನೀವು ತಿಳ್ಕೊಬೋದು. ಇನ್ನೊಂದು ಈ ಆ್ಯಪಲ್ಲಿ ಏನು ಫ್ಯೂಚರ್ ಆ್ಯಡ್ ಮಾಡಿದ್ದಾರೆ ಅಂದರೆ, ಫಾರ್ ಎಕ್ಸಾಂಪಲ್ ನಾವೊಂದು ಯಾವುದೋ ಒಂದು ಊರಲ್ಲಿ ಇದ್ದೀವಿ ಅಂದ್ಕೊಳ್ಳಿ, ಅಲ್ಲಿಂದ ನಾನು 30 ಕಿಲೋಮೀಟರ್ ರೇಡಿಯಸಲ್ಲಿ ನಾನು ಹಸುಗಳು ನೋಡ್ತಾಯಿದ್ದೀನಿ ಅಕ್ಕಪಕ್ಕ ಊರಲ್ಲಿ ಅಂದರೆ ನೀವು ಅಲ್ಲಿ ಫಿಲ್ಟ್ರ್ ಕೊಡ್ಕೋಬೋದು. ಅಂದರೆ ನಾನು 30 ಕಿಲೋಮೀಟ್ರ್ ಒಳಗಡೆ ಯಾವ್ಯಾವ ಹಸು ರೈತರು ಪೋಸ್ಟ್ ಮಾಡಿದರೆ ಅವು ಮಾತ್ರ ನಮಗೆ ತೋರಿಸ್ಲಿ ಅಂತ ಹೇಳಿದ್ರೆ ಅಲ್ಲಿ ಹೋಗ್ಬಿಟ್ಟು ಸೆಟ್ ಡಿಸ್ಟೆನ್ಸ್ ಅಂತ ಇರುತ್ತೆ, ಅದರಲ್ಲಿ ನೀವು ಕ್ಲಿಕ್ ಮಾಡ್ಬೋದು. ಕ್ಲಿಕ್ ಮಾಡಿಬಿಟ್ಟು ಎಷ್ಟು ಕಿಲೋಮೀಟರ್ ರೇಂಜಲ್ಲಿ ನೀವು ಹಸು ನೋಡ್ತಾ ಇದ್ದೀರಿ ಆ ರೇಂಜ್ ಕೊಟ್ಟರೆ ಆ ರೇಂಜಲ್ಲಿ ಇರೋ ಮಾತ್ರ ಹಸ್ಗಳು ತೋರಿಸುತ್ತೆ. ಇನ್ನು 100 ಕಿಲೋಮೀಟ್ರಲ್ಲಿ ಇರೋ ಏನಾರು ಹಸು ಪೋಸ್ಟ್ ಮಾಡಿದ್ರೆ ಅದನ್ನ ನಿಮಗೆ ತೋರಿಸಲ್ಲ. ಬರೀ 20 ಕಿಲೋಮೀಟರ್ ಇದ್ರೆ ಅಕ್ಕಪಕ್ಕ ಊರಲ್ಲಿ ಯಾರು ಪೋಸ್ಟ್ ಮಾಡಿದ್ರೆ ಅದು ಮಾತ್ರ ನೀವು ನೋಡ್ಬೋದು. ಹಾಗೆ ಇನ್ನೊಂದೇನೋ ಆಪ್ಷನ್ ಮಾಡಿದ್ದಾರೆ ಅಂದರೆ, ಇಲ್ಲಿ ಎಲ್ಲ ಇಂಗ್ಲೀಷ್ ಇರುತ್ತೆ, ಹೆಂಗೆ ಅರ್ಥ ಆಗುತ್ತೆ ನಮಗೆ ಅಂತ ನೀವೇನಾದ್ರು ಕೇಳಿದ್ರೆ ಇದು ಕೂಡ ಒಂದು ಆಪ್ಷನ್ ಆ್ಯಡ್ ಮಾಡಿದ್ದಾರೆ. ಏನಪ್ಪ ಅಂದರೆ, ನೀವು ಕನ್ನಡ ಆದರೆ ಅಲ್ಲಿ ಭಾಷೆ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಕನ್ನಡ ಅಂತ ಕೊಟ್ಟರೆ ಅಲ್ಲೆಲ್ಲ ಬರೀ ಕನ್ನಡದಲ್ಲೇ ತೋರಿಸ್ತಾ ಹೋಗುತ್ತೆ. ಆಗ ಸೊ ನಿಮಗೂ ತುಂಬ ಹೆಲ್ಪ್ ಆಗುತ್ತೆ ಓದ್ಕೊಳ್ಳೋದಕ್ಕೆ. ಎಸ್ಪೆಷಲಿ ಏನಾದ್ರು ನಂಗೆ ಇಂಗ್ಲೀಷ್ ಬರಲ್ಲಪ್ಪ, ಬರೀ ಕನ್ನಡದಲ್ಲೇ ಟ್ರೈ ಮಾಡ್ತೀನಿ, ನೋಡ್ತೀನಿ. ಹಾಗೆ ಇನ್ನೊಂದು ಏನು ಆಪ್ಷನ್ ಮಾಡಿದ್ದಾರೆ ಅಂದರೆ, ಫಾರ್ ಎಕ್ಸಾಂಪಲ್ ನಾನು ರೇಂಜು ತುಂಬ ಕಮ್ಮಿ ದುಡ್ಡಲ್ಲೇ ನಾನು ಹಸು ನೋಡ್ತಾ ಇದ್ದೀನಿ ಅಂದರೆ ಅಲ್ಲಿ ಬಂದು ವಿಂಗಡಿಸಿ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಡಿಮೆ ಟು ಹೆಚ್ಚು ಬೆಲೆ ಅಂತ ಏನಾರು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫಸ್ಟ್ ಏನಾಗುತ್ತೆ ಅಂದರೆ, ಕಮ್ಮಿ ರೇಂಜಲ್ಲಿ ಯಾವ ಹಸು ಇದೆ ಅದನ್ನ ಫಸ್ಟ್ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಫಸ್ಟ್ ಹಸು 30,000ದಿಂದ ಸ್ಟಾರ್ಟ್ ಆಗುತ್ತೆ, ಅದು ನಿಮಗೆ ಫಸ್ಟ್ ಲೀಸ್ಟಲ್ಲಿ ತೋರಿಸ್ತಾ ಹೋಗುತ್ತೆ. ಹಾಗೆ ಇನ್ಕ್ರೀಸ್ ಆಗಿ 30, 40, 50, 60 ಹಂಗೆ ಕಮ್ಮಿಯಿಂದ ಜಾಸ್ತಿ ರೇಟಲ್ಲಿರೋ ಹಸುಗಳ ಫಸ್ಟು ನಿಮಗೆ ತೋರಿಸ್ತಾ ಹೋಗುತ್ತೆ ನೀವು ಪೋಸ್ಟಿಂಗಲ್ಲಿ. ಇನ್ನು ಕೆಲವರು ಕೇಳ್ತಾರೆ, ಸರ್ ನಾನು ಹಸು ತೊಗೊಳ್ಳೋದಿಲ್ಲ, ಬಟ್ ನಮ್ಮನೆ ಹಸು ಇದೆ, ನಾನು ಮಾರಬೇಕು, ಹೆಂಗೆ ಸರ್ ಪೋಸ್ಟ್ ಮಾಡೋದು ನಿಮ್ಮ ಆ್ಯಪಲ್ಲಿ ಅಂತ ತುಂಬ ಜನ ಕೇಳ್ತಾರೆ. ಅದು ತುಂಬ ಈಸಿ ಸ್ಟೆಪ್ಪು, ಅದು ಕೂಡ ಈ ಒಂದು ವೀಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನೀವು ಈ ಒಂದು ಆ್ಯಪ್ ಓಪನ್ ಮಾಡಿದ ತಕ್ಷಣ ಸೆಲ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಗ್ರೀನ್ ಕಲರಲ್ಲಿ, ಅದರಲ್ಲಿ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ನೆಕ್ಸ್ಟು ಕೌ ಅಂತ ಒಂದು ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಫೋಟೋಸ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಗ್ಯಾಲರಿ ಅಂತ ತೋರಿಸುತ್ತೆ, ಇನ್ನೊಂದು ಕ್ಯಾಮ್ರಾ ಅಂತ ತೋರಿಸುತ್ತೆ. ಗ್ಯಾಲರಿ ಅಂದರೆ ನೀವು ಆಲ್ರೆಡಿ ಫೋಟೋ ಹೊಡ್ಕೊಂಡು ಮಡಿಕೊಂಡಿದ್ರೆ ಅಲ್ಲಿ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡೋದು. ಸೆಕೆಂಡ್ ಕ್ಯಾಮ್ರಾ ಅಂತ ಅಂದರೆ ನೀವು ಡೈರೆಕ್ಟಾಗಿ ಅಲ್ಲೇ ಫೋಟೋನ ಡೈರೆಕ್ಟಾಗಿ ತೆಗೆದುಬಿಟ್ಟು ಅಪ್ಲೋಡ್ ಮಾಡೋದು. ಸೊ ನಾನು ಆಲ್ರೆಡಿ ನಾನು ಫೋಟೋ ತೆಗೆದಿರೋವು ನನ್ನ ಗ್ಯಾಲರಿಲಿ ಇರೋದ್ರಿಂದ ಅಲ್ಲಿಂದ ನಾನು ಸೆಲೆಕ್ಟ್ ಮಾಡಿದ್ರೆ ಗ್ಯಾಲರಿ ಅಂತ ಸೆಲೆಕ್ಟ್ ಮಾಡ್ತೀನಿ. ಸೊ ಸೆಲೆಕ್ಟ್ ಮಾಡಿಬಿಟ್ಟು ಆ್ಯಡ್ ಫೋಟೋಸ್ ಅಂತ ಕೊಟ್ಬಿಟ್ಟು ನನ್ನ ಗ್ಯಾಲರಿಲಿ ಫೋಟೋಸ್ ಇದೆ ಅದನ್ನ ತೊಗೊಂಡು ಸೆಲೆಕ್ಟ್ ಮಾಡ್ತೀನಿ. ಅದನ್ನ ನಾನೆಷ್ಟು ನೀಟಾಗಿ ಜೂಮ್ ಮಾಡ್ಕೋತೀನಿ, ಅಪ್ಲೋಡ್ ಮಾಡ್ತೀನಿ. ಸೇಮ್ 3ನೇ ಫೋಟೋನು ಹಂಗೆ ಮಾಡ್ತೀನಿ. ಕೆಲವರು ಏನು ಮಾಡ್ತಾರೆ, ಕೆಲವರು ನನಗೆ ವೀಡಿಯೋ ಬೇಕು ಅಂತ ಕೇಳ್ತಾರೆ. ಸೊ ಆವಾಗ ಈ ವಿಡಿಯೋ ಆ್ಯಡ್ ಮಾಡೋ ಆಪ್ಷನ್ ಕೂಡ ಇದರಲ್ಲಿದೆ. ಅದು ಹೇಗೆ ಅಂದರೆ, ಆ್ಯಡ್ ವಿಡಿಯೋ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಆಲ್ರೆಡಿ ವೀಡಿಯೋ ಮಾಡಿರೋದು ನಿಮ್ಮ ಗ್ಯಾಲರಿಲಿ ಇತ್ತು ಅಂದರೆ ಅದ್ರ ಮೇಲೆ ಸೆಲೆಕ್ಟ್ ಮಾಡೋದು. ಅದೊಂದು 30 ಸೆಕೆಂಡ್ ವೀಡಿಯೋ ಮಾತ್ರ ಅಷ್ಟೇ ಅಪ್ಲೋಡ್ ಮಾಡೋಕ್ಕಾಗೋದು. ನಿಮ್ದು ಏನಾರು ಒಂದು 60 ಸೆಕೆಂಡು 1 ನಿಮಿಷ ಏನಾರು ವೀಡಿಯೋ ಮಾಡಿದೆ, ಅದರಲ್ಲಿ ನಿಮ್ಗೆ ಎಷ್ಟು ಬೇಕೋ
ಅಷ್ಟು ಮಾತ್ರ ಟ್ರಿಮ್ ಮಾಡಿಬಿಟ್ಟು 30 ಸೆಕೆಂಡ್ ವೀಡಿಯೋನ ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡೋದು. ಅದು ನೀವು ಗ್ಯಾಲರಿಯಿಂದ ಸೆಲೆಕ್ಟ್ ಮಾಡಿಬಿಟ್ಟು ನಂತರ ನೆಕ್ಸ್ಟ್ ಏನು ಆಪ್ಷನ್ ಇದೆ ಅಂದರೆ ಅನಿಮಲ್ಸ್ ಬಗ್ಗೆ ಡೀಟೇಲ್ಸ್, ಅಂದರೆ ಹಸು ಬಗ್ಗೆ ಡೀಟೇಲ್ಸ್ ಇರಬೇಕು. ಅದು ಹಳ್ಳಿಕಾರ ಹಸುನೋ HF ಆ ಥರ ಸೆಲೆಕ್ಟ್ ಮಾಡಬೇಕು. ಸೊ ಇದು ಬಂದು HF ಅಂದ್ಕೊಳ್ಳಿ. HF ಅಂತ ಸೆಲೆಕ್ಟ್ ಮಾಡಿ, ಅದಾದಮೇಲೆ ಅದು ಫೀಮೇಲ್ ಅಂತ ಅಂದರೆ ಹೆಣ್ಣು ಹಸು ಅಂತ ಸೆಲೆಕ್ಟ್ ಮಾಡಿ, ಅದಕ್ಕೆ ಏಜ್ ಎಷ್ಟಾಗಿದೆ ಒಂದು ಅಂದಾಜು 3 ವರ್ಷ 4 ವರ್ಷ ಅಂತ ಸೆಲೆಕ್ಟ್ ಮಾಡಿ, ಅಂದರೆ ಅದಕ್ಕೆ 4 ಹಲ್ಲಾಗಿದೆಯೋ 6 ಹಲ್ಲಾಗಿದೆಯೋ ಹಲ್ಲುಗಳ್ನೂ ಕೂಡ ಅದರಲ್ಲೇ ಸೆಲೆಕ್ಟ್ ಮಾಡ್ಬೋದು. ಅದಾದ ನಂತರ ಅದು ಒಂದು ದಿನಕ್ಕೆ ಎಷ್ಟು ಹಾಲು ಕೊಡೋ ಕೆಪಾಸಿಟಿ ಇದೆ ಅದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡ್ಬೋದು. ಅದಾದ ನಂತರ ಅದು ಎಷ್ಟನೇ ಸೂಲು, 2ನೇ ಸೂಲು 3ನೇ ಸೂಲು ಅಂದರೆ ಈ 3ನೇ ಕರ ಹಾಕಿರೋದು, ಇದು 2ನೇ ಸಲ ಕರ ಹಾಕಿರೋದು, ಅದನ್ನು ಮಾಡಿ. ಅಕಸ್ಮಾತ್ ಅದು ಪ್ರೆಗ್ನೆಂಟ್ ಆಗಿದೆ, ಪ್ರೆಗ್ನೆಂಟ್ ಅಂತ ಹಾಕ್ಬಿಟ್ಟು ಎಷ್ಟು ತಿಂಗಳು ಪ್ರೆಗ್ನೆಂಟು, 6 ತಿಂಗಳು 7 ತಿಂಗಳು 8 ತಿಂಗಳು ಅದು ಕೂಡ ಅದರಲ್ಲಿ ಮೆನ್ಷನ್ ಮಾಡಿಕೊಂಡು ನೆಕ್ಸ್ಟ್ ಆ ಹಸುವಿಂದು ಏನಂದರೆ ಪ್ರೈಸ್ನ ಸೆಲೆಕ್ಟ್ ಮಾಡೋದು. ಅಂದರೆ ಫಾರ್ ಎಕ್ಸಾಂಪಲ್ ಅದೊಂದು 70-80 ಸಾವಿರ ಬೆಲೆ ಬಾಳ್ತದೆ ಅಂದರೆ ನಿಮ್ಮ ಒಂದು ಇದರಲ್ಲಿ ಸೆಲೆಕ್ಟ್ ಮಾಡ್ಬೋದು. ಇಲ್ಲ ಅವ್ರು ಡೈರೆಕ್ಟಾಗಿ ಕಾಲ್ ಮಾಡಲಿ ಅನ್ನೋದಾದರೆ ಕಾಂಟ್ಯಾಕ್ಟ್ ದ ಪ್ರೈಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಪ್ರೈಸ್ ಕೂಡ ಮೆನ್ಷನ್ ಇಲ್ಲ, ಡೈರೆಕ್ಟ್ ನಿಮಗೆ ಕಾಲ್ ಮಾಡಿ ಅವರು ಪ್ರೈಸ್ ತಿಳ್ಕೊಬೋದು. ಹಾಗೆ ಅದು ಯಾವ ಊರಿಂದ ಪೋಸ್ಟ್ ಮಾಡ್ತಿದ್ವಿ, ಫಾರ್ ಎಕ್ಸಾಂಪಲ್ ಬೆಟ್ಟಪುರದಿಂದ ಪೋಸ್ಟ್ ಮಾಡ್ತಿದ್ವಿ ಅಂದರೆ ಬೆಟ್ಟಪುರ ಅಂತ ಅಡ್ರೆಸ್ ಹಾಕ್ಬಿಟ್ಟು ಪಿನ್ ಕೋಡ್ ಹಾಕಬೇಕು. ನಮ್ಮ ಬೆಟ್ಟಪುರ ಪಿನ್ ಕೋಡ್ 570027 ಅಂತ ಅಲ್ಲೇ ತೋರಿಸ್ಬಿಡುತ್ತೆ. ಇಲ್ಲ ಫಾರ್ ಎಕ್ಸಾಂಪಲ್ ಪಿರಿಯಾಪಟ್ಟಣದಿಂದ ಪೋಸ್ಟ್ ಮಾಡ್ತೀನಿ, ಪಿರಿಯಾಪಟ್ಟಣ 570007 ಅಂತ ಹಾಕಿದ್ರೆ ಅಲ್ಲಿ ಪಿರಿಯಾಪಟ್ಟಣ ಅಂತ ಅಡ್ರೆಸ್ ತೋರಿಸ್ಬಿಟ್ಟು ನಿಮ್ಮ ಊರೆಲ್ಲ ಮೆನ್ಷನ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ಕಸ್ಟಮರ್ಗೂ ಹೆಲ್ಪ್ ಆಗುತ್ತೆ. ಆ ಪೋಸ್ಟ್ ಯಾವ ಊರಿಂದ ಮಾಡಿದರೆ ನಮ್ಮ ಊರಿಗೆ ಹತ್ರ ಆಗುತ್ತಾ, ನಾವು ಆ ಹಸುನ ಹೋಗಿ ನೋಡ್ಕೊಬರೋಕ್ಕೆ ತುಂಬ ನಿಯರ್ ಆಗಿದೆಯಾ ಪ್ಲೇಸು ಎಲ್ಲ ಅದು. ಸೊ ಇವಾಗ ನೋಡ್ಬೋದು, ನಾನು 80 ಸಾವಿರ ಕಾಟ್ ಮಾಡಿರೋ ಹಸು ಆಲ್ರೆಡಿ ಅದು ಪೋಸ್ಟಿಂಗಲ್ಲಿ ಬರ್ತದೆ. ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ನೀವು ಹೆಂಗೆ ಹಾಕಿದ್ದೀವಿ, ವೀಡಿಯೋ ಮಾಡಿರೋದು, ಫೋಟೋಸ್ ಹಾಕಿರೋದು ಎಲ್ಲ ಕೂಡ ನೀವು ನೋಡ್ಬೋದು ಈಗ ಸ್ಕ್ರೀನಲ್ಲಿ. ಸೊ ಇದೇನಾಗುತ್ತೆ ಅಂದರೆ ಬೇರೆ ರೈತರು ನೀವು ವೀಡಿಯೋ ಮಾಡಿರೋದು ಕೂಡ ಅದರಲ್ಲಿ ಅಪ್ಲೋಡ್ ಆಗಿರೋ ತೋರಿಸುತ್ತೆ, ನೀವು ಬೇಕಾದ್ರೆ ನೋಡ್ತಾ ಹೋಗ್ಬೋದು. ಸೊ ಇದೇನಾಗುತ್ತೆ ಅಂದರೆ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ. ನೀವು ಅವ್ರು ಏನಾರು ಹಸು ಇಷ್ಟಪಟ್ಟರೆ ಡೈರೆಕ್ಟಾಗಿ ನಿಮಗೆ ಕಾಲ್ ಮಾಡಿ ಹಸು ಬಗ್ಗೆ ಇನ್ಫಾರ್ಮೇಷನ್ ತೊಗೋತಾರೆ. ಹಾಗೆ ಬಂದು ನಿಮ್ಮ ಏರಿಯಾಕ್ಕೆ ಬಂದು ಹಸು ನೋಡ್ಬಿಟ್ಟು ನೀವು ತೊಗೋತಾರೆ. ಸೊ ಹೀಗೆ ಈ ಆ್ಯಪು ತುಂಬ ಹೆಲ್ಪ್ ಆಗ್ತಿದೆ, ಎಸ್ಪೆಷಲಿ ಮೈಸೂರು ಡಿಸ್ಟ್ರಿಕ್ಗೆ ತುಂಬ ಹೆಲ್ಪ್ ಆಗ್ತಿದೆ. ಹಸು ಹುಡ್ಕೋಕ್ಕೆ ಬೀದಿ ಹಳೆಯೋ ಅವಶ್ಯಕತೆ ಇರಲ್ಲ. ನೀವು ಡೈರೆಕ್ಟಾಗಿ ಆ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಆ್ಯಪಲ್ಲಿ ನಿಮ್ಗೆ ಯಾವ ಹಸು ಬೇಕೋ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಹಸು ಡೀಟೇಲ್ಸು ಹಾಲು ಕೊಡೋದೆಲ್ಲ ಮೆನ್ಷನ್ ಮಾಡಿರ್ತಾರೆ. ಅದನ್ನ ನೋಡೋದ್ಮೇಲೆ ಡೈರೆಕ್ಟು ಅವ್ರಿಗೆ ಫೋನ್ ಮಾಡಿಕೊಂಡು ನೀವು ಹೋಗಿ ಹಸು ನೋಡಿ ನಿಮ್ಗೆ ಇಷ್ಟ ಆದರೆ ತಗೋಬೋದು, ಇಲ್ಲಾಂದರೆ ಬರ್ಬೋದು. ಇದರಿಂದ ಕಳ್ಕೊಳ್ಳೋದು ಏನೂ ಇಲ್ಲ, ಪಡ್ಕೊಳ್ಳೋದೇ ಜಾಸ್ತಿ. ಪೆಟ್ರೋಲ್ ಖರ್ಚು ಮಾಡಿಕೊಂಡು ಸುಮ್ಮನೆ ಬೀದಿ ಸುತ್ತೋ ಅವಶ್ಯಕತೆ ಇರಲ್ಲ, ಎಲ್ಲ ಬಂದು ನಿಮ್ಮ ಕೈಯಲ್ಲೇ ಇರುತ್ತೆ. ಹಾಗೆ ಈ ದಳ್ಳಾಳಿ ಮಧ್ಯವರ್ತಿಗಳು ಕರ್ಕೊಂಡು ಅಲ್ಲಿ ಇಲ್ಲಿ ಸುತ್ತೋ ಅವಶ್ಯಕತೆ ಕೂಡ ಇಲ್ಲ. ನೀವು ಡೈರೆಕ್ಟಾಗಿ ನಿಮಗೆ ಗೊತ್ತಿರೋ ನಿಮ್ಮ ಫ್ಯಾಮಿಲಿಯಲ್ಲೇ ಯಾರು ರಿಲೇಷನ್ ಇದ್ದರೆ ಅವ್ರನ್ನ ಕರ್ಕೊಂಡೋಗ್ಬಿಟ್ಟು ಹಸು ನೋಡಿಕೊಂಡು ಇಷ್ಟ ಆದರೆ ತಗೊಬರ್ಬೋದು, ಇಲ್ಲಾಂದರೆ ಬಿಟ್ಟು ಬರ್ಬೋದು. ಸೆಕೆಂಡ್ ಇನ್ನೊಂದು ಏನು ಅಡ್ವಾಂಟೇಜು ಅಂದರೆ ನಿಮ್ಗೇನಾದರೂ ಹಸು ನಮ್ಮ ಹತ್ರ ಇರೋ ಹಸುಗಳ ತುಂಬ ಒಳ್ಳೆ ರೇಟಿಗೆ ಮಾರಬೇಕು ಅಂದರೆ ಈ ಒಂದು ಆ್ಯಪಲ್ಲಿ ನೀವೇ ಪೋಸ್ಟ್ ಮಾಡಿ ಆ ಹಸು ಇಷ್ಟಪಡೋರು ನಿಮ್ಮ ಹತ್ರನೇ ಹುಡಿಕೊಂಡು ಅವರೇ ಬರ್ತಾರೆ. ಎಷ್ಟು ಜನಕ್ಕೆ ಅದು ತಲುಪುತ್ತೆ. ಎಷ್ಟೋ ಸಲ ಏನಾಗುತ್ತೆ ಪ್ರಾಬ್ಲಮ್ಮು ಅಂದರೆ ಪಕ್ಕದಲ್ಲೇ ನಮ್ಮನೆ ಪಕ್ಕದವ್ರು ಹಸು ಮಾರಿರ್ತಾರೆ, ಮಾರಾದ್ಮೇಲೆ ಗೊತ್ತಾಗುತ್ತೆ ಅಯ್ಯೋ ಹಸು ಮಾರಿಬಿಟ್ರಂತೆ, ನನಗೆ ಅದು ಗೊತ್ತಾಗಿದ್ರೆ ನಾನೇ ತಗೋತಿದ್ದೆ ಅಂತ ತುಂಬ ಜನ ನನ್ನ ಕಿವಿಯಾರೆ ನಾವೇ ಕೇಳಿದ್ವಿ. ಅವೆಲ್ಲ ಆಗಬಾರ್ದು ಅಂದ್ಬಿಟ್ಟೆ ಈಗ ಒಂದು ಚಿಕ್ಕೊಂದು ಪ್ರಯತ್ನ ಪಟ್ಟಿದ್ದೀವಿ. ಒಂದ್ಸಲ ಈ ಆ್ಯಪು ಡೌನ್ಲೋಡ್ ಮಾಡಿಕೊಂಡು ನೋಡಿ, ಪ್ಲೇಸ್ಟೋರಲ್ಲಿ ಸಿಗುತ್ತೆ ಗೋಕಲ್ಪ ಈ ಆ್ಯಪ್ ನೇಮು. ಸೊ ಅದು ಲಿಂಕು ಕೂಡ ಕಳಿಸಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ಇಷ್ಟ ಆದರೆ ಮಾಡಿ. ಅದಕ್ಕೆ ದುಡ್ಡು ಕಟ್ಬಿಟ್ಟು ಏನು ಇನ್ಸ್ಟಾಲ್ ಮಾಡ್ಕೋಬೇಕು ಅಂತ ಏನಿಲ್ಲ, ಫುಲ್ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ನೋಡಿ ಇಷ್ಟ ಆದರೆ ಯೂಸ್ ಮಾಡಿ. ಜೊತೆಗೆ ನಿಮ್ಮನೆ ಹಸುಗಳು ಯಾರು ಮಾರಾರಿದ್ದರೆ ತಲುಪಿಸಿ. ತುಂಬ ಧನ್ಯವಾದಗಳು.